ನೋಡಿ, ಇರಾನ್ನಲ್ಲಿ ದಿನಕ್ಕೂ ಅರಾಜಕತೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಇಂಟರ್ನೆಟ್ ಸ್ಥಗಿತಗೊಳಿಸಿದ್ರೂ ಕೂಡ ಉದ್ವಿಗ್ನತೆ ಅನ್ನುವಂಥದ್ದು ಅಲ್ಲಿ ನಿಲ್ತಾ ಇಲ್ಲ. ಓವೈಸಿ ಅಂತವ್ರು ಇದನ್ನ ಮಿಸ್ ಮಾಡದೆ ನೋಡಬೇಕು, ಕೇಳಬೇಕು. ಇರಾನ್ನಲ್ಲಿ ಯಾವ ಪರಿಸ್ಥಿತಿ ಇದೆ ಅನ್ನೋದರ ಅರಿವು ಅವ್ರಿಗಿರಬೇಕು. ಇರಾನ್ ಅಸ್ಥಿರತೆಯ ಹಿಂದೆ ಅಮೆರಿಕ ಕೈವಾಡದ ಆರೋಪ ಕೇಳಿ ಬರ್ತಾ ಇದೆ. ಇರಾನ್ ಅಪಾರ ತೈಲ ನಿಕ್ಷೇಪದ ಮೇಲೆ ಅಮೆರಿಕ ಕಣ್ಣಿರಿಸಿದೆ. ಖಮೇನಿಯ ವಿರುದ್ಧ ಜನರನ್ನ ಎತ್ತಿ ಕಟ್ಟೋದಕ್ಕೆ ಅಮೆರಿಕ ಸಂಚು ರೂಪಿಸಿದೆಯಂತೆ. ವೆನಿಜುವೆಲಾ ರೀತಿ ಇರಾನ್ ಕಬ್ಜಾ ಮಾಡೋದಕ್ಕೆ ಟ್ರಂಪ್ ಸ್ಕೆಚ್ ಹಾಕಿದಾರಂತೆ. ಅದಕ್ಕೋಸ್ಕರ ಈ ರೀತಿ ಷಡ್ಯಂತ್ರವನ್ನ ಮಾಡ್ತಿದ್ದಾರೆ ಅನ್ನುವಂತ ಆರೋಪ. ಮಡುರೋನಂತೆ ಖಮೇನಿಯನ್ನು ಎತ್ಕೊಂಡೋಗೋದು. ಆದರೆ ವೆನಿಜುವೆಲಾದಷ್ಟು ಇರಾನ್ ದುರ್ಬಲ ದೇಶ ಅಲ್ಲ. ಖಮೇನಿ ಸುತ್ತಲೂ ಕೂಡ 7 ಸುತ್ತಿನ ಭದ್ರತಾ ಕೋಟೆ ಇದೆ. ರಷ್ಯಾದ $400 300 ವಾಯು ರಕ್ಷಣಾ ವ್ಯವಸ್ಥೆ, S-400 S-300 ವಾಯು ರಕ್ಷಣಾ ವ್ಯವಸ್ಥೆಯಲ್ಲಿ ಇದೆ. ಸುಖೋಯ್ 35 ಫೈಟರ್ ಜೆಟ್ಗಳು ಕೂಡ ಇರಾನ್ನಲ್ಲಿ ಇದೆ. ಅತ್ಯಂತ ನಿಖರ ಗುರಿ ತಲುಪುವಂತಹ ಖಂಡಾಂತರ ಕ್ಷಿಪಣಿಗಳು ಕೂಡ ಖಮೇನಿ ಬತ್ತಳಿಕೆಯಲ್ಲಿ ಇರುವಂಥದ್ದು. ಖಮೇನಿಗೆ ರೆವಲ್ಯೂಷನರಿ ಗಾರ್ಡ್ ಅನ್ನುವಂತಹ ಒಂದು ಪರಮನಿಷ್ಠ ಪಡೆಯ ಕಾವಲು ಕೂಡ ಇದೆ. ಅವೆಲ್ಲವನ್ನ ದಾಟ್ಕೊಂಡು ಹೋಗಬೇಕು. ಇರಾನ್ ಬಳಿ ಅಣು ಬಾಂಬ್ಗಳು ಕೂಡ ಇರಬಹುದು ಎನ್ನಲಾಗ್ತಾ ಇದೆ. ಈ ಎಲ್ಲ ಕಾರಣಗಳಿಂದಾಗಿ ಖಮೇನಿಯ ಕಿಡ್ನಾಪ್ ಮಾತು ಸುಲಭದ ಕೆಲಸವಂತೂ ಅಲ್ಲವೇ ಅಲ್ಲ. ಇವೆಲ್ಲವನ್ನು ದಾಟಿ, ಇವೆಲ್ಲವನ್ನು ಮೀರಿ ಖಮೇನಿಯನ್ನ ಕಿಡ್ನಾಪ್ ಮಾಡಬೇಕು ಅಮೆರಿಕ. ತನ್ನ ವಶಕ್ಕೆ ತಗೋಬೇಕು. ಇನ್ ಕೇಸ್ ಖಮೇನಿಯನ್ನ ವಶಕ್ಕೆ ತಗೊಂಡ್ರೆ ಇರಾನ್ನಲ್ಲಿ ಏನೆಲ್ಲ ಆಗ್ಬಹುದು, ಇದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಫಸ್ಟ್ ಆಫ್ ಆಲ್, ಈಗ ನಾವು ಹೇಳ್ತಾ ಇದ್ವಲ್ಲ ಈ ಎಲ್ಲ ವಿಚಾರಗಳನ್ನ, S-300 S-400, ಹಾಗೇನೆ ಆತನ ಸುತ್ತ ಇರುವಂತಹ ಒಂದು ರಕ್ಷಣಾ ಪಡೆ, ಫೈಟರ್ ಜೆಟ್ಗಳು, ಹಾಗೇನೆ ನ್ಯೂಕ್ಲಿಯರ್ ವೆಪನ್ಸ್, ನ್ಯೂಕ್ಲಿಯರ್ ಬಾಂಬ್ ಕೂಡ ಇರಬಹುದು ಅನ್ನುವಂಥ ಲೆಕ್ಕಾಚಾರಗಳಿದೆ. ಇವೆಲ್ಲವನ್ನ ಮೀರಿ ಕಿಡ್ನಾಪ್ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಇನ್ನು ನೆಕ್ಸ್ಟ್ ನೋಡಿ, ಇರಾನ್ನಲ್ಲಿ ದಿನಕ್ಕೂ ಅರಾಜಕತೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಇಂಟರ್ನೆಟ್ ಸ್ಥಗಿತಗೊಳಿಸಿದ್ರೂ ಕೂಡ ಉದ್ವಿಗ್ನತೆ ಅನ್ನುವಂಥದ್ದು ಅಲ್ಲಿ ನಿಲ್ತಾ ಇಲ್ಲ. ಓವೈಸಿ ಅಂತವ್ರು ಇದನ್ನ ಮಿಸ್ ಮಾಡದೆ ನೋಡಬೇಕು, ಕೇಳಬೇಕು. ಇರಾನ್ನಲ್ಲಿ ಯಾವ ಪರಿಸ್ಥಿತಿ ಇದೆ ಅನ್ನೋದರ ಅರಿವು ಅವ್ರಿಗಿರಬೇಕು. ಇರಾನ್ ಅಸ್ಥಿರತೆಯ ಹಿಂದೆ ಅಮೆರಿಕ ಕೈವಾಡದ ಆರೋಪ ಕೇಳಿ ಬರ್ತಾ ಇದೆ. ಇರಾನ್ ಅಪಾರ ತೈಲ ನಿಕ್ಷೇಪದ ಮೇಲೆ ಅಮೆರಿಕ ಕಣ್ಣಿರಿಸಿದೆ. ಖಮೇನಿಯ ವಿರುದ್ಧ ಜನರನ್ನ ಎತ್ತಿ ಕಟ್ಟೋದಕ್ಕೆ ಅಮೆರಿಕ ಸಂಚು ರೂಪಿಸಿದೆಯಂತೆ. ವೆನಿಜುವೆಲಾ ರೀತಿ ಇರಾನ್ ಕಬ್ಜಾ ಮಾಡೋದಕ್ಕೆ ಟ್ರಂಪ್ ಸ್ಕೆಚ್ ಹಾಕಿದಾರಂತೆ. ಅದಕ್ಕೋಸ್ಕರ ಈ ರೀತಿ ಷಡ್ಯಂತ್ರವನ್ನ ಮಾಡ್ತಿದ್ದಾರೆ ಅನ್ನುವಂತ ಆರೋಪ. ಮಡುರೋನಂತೆ ಖಮೇನಿಯನ್ನು ಎತ್ಕೊಂಡೋಗೋದು. ಆದರೆ ವೆನಿಜುವೆಲಾದಷ್ಟು ಇರಾನ್ ದುರ್ಬಲ ದೇಶ ಅಲ್ಲ. ಖಮೇನಿ ಸುತ್ತಲೂ ಕೂಡ 7 ಸುತ್ತಿನ ಭದ್ರತಾ ಕೋಟೆ ಇದೆ. ರಷ್ಯಾದ $400 300 ವಾಯು ರಕ್ಷಣಾ ವ್ಯವಸ್ಥೆ, S-400 S-300 ವಾಯು ರಕ್ಷಣಾ ವ್ಯವಸ್ಥೆಯಲ್ಲಿ ಇದೆ. ಸುಖೋಯ್ 35 ಫೈಟರ್ ಜೆಟ್ಗಳು ಕೂಡ ಇರಾನ್ನಲ್ಲಿ ಇದೆ. ಅತ್ಯಂತ ನಿಖರ ಗುರಿ ತಲುಪುವಂತಹ ಖಂಡಾಂತರ ಕ್ಷಿಪಣಿಗಳು ಕೂಡ ಖಮೇನಿ ಬತ್ತಳಿಕೆಯಲ್ಲಿ ಇರುವಂಥದ್ದು. ಖಮೇನಿಗೆ ರೆವಲ್ಯೂಷನರಿ ಗಾರ್ಡ್ ಅನ್ನುವಂತಹ ಒಂದು ಪರಮನಿಷ್ಠ ಪಡೆಯ ಕಾವಲು ಕೂಡ ಇದೆ. ಅವೆಲ್ಲವನ್ನ ದಾಟ್ಕೊಂಡು ಹೋಗಬೇಕು. ಇರಾನ್ ಬಳಿ ಅಣು ಬಾಂಬ್ಗಳು ಕೂಡ ಇರಬಹುದು ಎನ್ನಲಾಗ್ತಾ ಇದೆ. ಈ ಎಲ್ಲ ಕಾರಣಗಳಿಂದಾಗಿ ಖಮೇನಿಯ ಕಿಡ್ನಾಪ್ ಮಾತು ಸುಲಭದ ಕೆಲಸವಂತೂ ಅಲ್ಲವೇ ಅಲ್ಲ. ಇವೆಲ್ಲವನ್ನು ದಾಟಿ, ಇವೆಲ್ಲವನ್ನು ಮೀರಿ ಖಮೇನಿಯನ್ನ ಕಿಡ್ನಾಪ್ ಮಾಡಬೇಕು ಅಮೆರಿಕ. ತನ್ನ ವಶಕ್ಕೆ ತಗೋಬೇಕು. ಇನ್ ಕೇಸ್ ಖಮೇನಿಯನ್ನ ವಶಕ್ಕೆ ತಗೊಂಡ್ರೆ ಇರಾನ್ನಲ್ಲಿ ಏನೆಲ್ಲ ಆಗ್ಬಹುದು, ಇದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಫಸ್ಟ್ ಆಫ್ ಆಲ್, ಈಗ ನಾವು ಹೇಳ್ತಾ ಇದ್ವಲ್ಲ ಈ ಎಲ್ಲ ವಿಚಾರಗಳನ್ನ, S-300 S-400, ಹಾಗೇನೆ ಆತನ ಸುತ್ತ ಇರುವಂತಹ ಒಂದು ರಕ್ಷಣಾ ಪಡೆ, ಫೈಟರ್ ಜೆಟ್ಗಳು,
ಹಾಗೇನೆ ನ್ಯೂಕ್ಲಿಯರ್ ವೆಪನ್ಸ್, ನ್ಯೂಕ್ಲಿಯರ್ ಬಾಂಬ್ ಕೂಡ ಇರಬಹುದು ಅನ್ನುವಂಥ ಲೆಕ್ಕಾಚಾರಗಳಿದೆ. ಇವೆಲ್ಲವನ್ನ ಮೀರಿ ಕಿಡ್ನಾಪ್ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಇನ್ನು ನೆಕ್ಸ್ಟ್ ನೋಡಿ, ಇರಾನ್ನಲ್ಲಿ ದಿನಕ್ಕೂ ಅರಾಜಕತೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಇಂಟರ್ನೆಟ್ ಸ್ಥಗಿತಗೊಳಿಸಿದ್ರೂ ಕೂಡ ಉದ್ವಿಗ್ನತೆ ಅನ್ನುವಂಥದ್ದು ಅಲ್ಲಿ ನಿಲ್ತಾ ಇಲ್ಲ. ಓವೈಸಿ ಅಂತವ್ರು ಇದನ್ನ ಮಿಸ್ ಮಾಡದೆ ನೋಡಬೇಕು, ಕೇಳಬೇಕು. ಇರಾನ್ನಲ್ಲಿ ಯಾವ ಪರಿಸ್ಥಿತಿ ಇದೆ ಅನ್ನೋದರ ಅರಿವು ಅವ್ರಿಗಿರಬೇಕು. ಇರಾನ್ ಅಸ್ಥಿರತೆಯ ಹಿಂದೆ ಅಮೆರಿಕ ಕೈವಾಡದ ಆರೋಪ ಕೇಳಿ ಬರ್ತಾ ಇದೆ. ಇರಾನ್ ಅಪಾರ ತೈಲ ನಿಕ್ಷೇಪದ ಮೇಲೆ ಅಮೆರಿಕ ಕಣ್ಣಿರಿಸಿದೆ. ಖಮೇನಿಯ ವಿರುದ್ಧ ಜನರನ್ನ ಎತ್ತಿ ಕಟ್ಟೋದಕ್ಕೆ ಅಮೆರಿಕ ಸಂಚು ರೂಪಿಸಿದೆಯಂತೆ. ವೆನಿಜುವೆಲಾ ರೀತಿ ಇರಾನ್ ಕಬ್ಜಾ ಮಾಡೋದಕ್ಕೆ ಟ್ರಂಪ್ ಸ್ಕೆಚ್ ಹಾಕಿದಾರಂತೆ. ಅದಕ್ಕೋಸ್ಕರ ಈ ರೀತಿ ಷಡ್ಯಂತ್ರವನ್ನ ಮಾಡ್ತಿದ್ದಾರೆ ಅನ್ನುವಂತ ಆರೋಪ. ಮಡುರೋನಂತೆ ಖಮೇನಿಯನ್ನು ಎತ್ಕೊಂಡು ಹೋಗೋದು. ಆದರೆ ವೆನಿಜುವೆಲಾದಷ್ಟು ಇರಾನ್ ದುರ್ಬಲ ದೇಶ ಅಲ್ಲ. ಖಮೇನಿ ಸುತ್ತಲೂ ಕೂಡ 7 ಸುತ್ತಿನ ಭದ್ರತಾ ಕೋಟೆ ಇದೆ. ರಷ್ಯಾದ $400 300 ವಾಯು ರಕ್ಷಣಾ ವ್ಯವಸ್ಥೆ, S-400 S-300 ವಾಯು ರಕ್ಷಣಾ ವ್ಯವಸ್ಥೆಯಲ್ಲಿ ಇದೆ. ಸುಖೋಯ್ 35 ಫೈಟರ್ ಜೆಟ್ಗಳು ಕೂಡ ಇರಾನ್ನಲ್ಲಿ ಇದೆ. ಅತ್ಯಂತ ನಿಖರ ಗುರಿ ತಲುಪುವಂತಹ ಖಂಡಾಂತರ ಕ್ಷಿಪಣಿಗಳು ಕೂಡ ಖಮೇನಿ ಬತ್ತಳಿಕೆಯಲ್ಲಿ ಇರುವಂಥದ್ದು. ಖಮೇನಿಗೆ ರೆವಲ್ಯೂಷನರಿ ಗಾರ್ಡ್ ಅನ್ನುವಂತಹ ಒಂದು ಪರಮನಿಷ್ಠ ಪಡೆಯ ಕಾವಲು ಕೂಡ ಇದೆ. ಅವೆಲ್ಲವನ್ನ ದಾಟ್ಕೊಂಡು ಹೋಗಬೇಕು. ಇರಾನ್ ಬಳಿ ಅಣು ಬಾಂಬ್ಗಳು ಕೂಡ ಇರಬಹುದು ಎನ್ನಲಾಗ್ತಾ ಇದೆ. ಈ ಎಲ್ಲ ಕಾರಣಗಳಿಂದಾಗಿ ಖಮೇನಿಯ ಕಿಡ್ನಾಪ್ ಮಾತು ಸುಲಭದ ಕೆಲಸವಂತೂ ಅಲ್ಲವೇ ಅಲ್ಲ. ಇವೆಲ್ಲವನ್ನು ದಾಟಿ, ಇವೆಲ್ಲವನ್ನು ಮೀರಿ ಖಮೇನಿಯನ್ನ ಕಿಡ್ನಾಪ್ ಮಾಡಬೇಕು ಅಮೆರಿಕ. ತನ್ನ ವಶಕ್ಕೆ ತಗೋಬೇಕು. ಇನ್ ಕೇಸ್ ಖಮೇನಿಯನ್ನ ವಶಕ್ಕೆ ತಗೊಂಡ್ರೆ ಇರಾನ್ನಲ್ಲಿ ಏನೆಲ್ಲ ಆಗ್ಬಹುದು, ಇದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಫಸ್ಟ್ ಆಫ್ ಆಲ್, ಈಗ ನಾವು ಹೇಳ್ತಾ ಇದ್ವಲ್ಲ ಈ ಎಲ್ಲ ವಿಚಾರಗಳನ್ನ, S-300 S-400 ಹಾಗೇನೆ ಆತನ ಸುತ್ತ ಇರುವಂತಹ ಒಂದು ರಕ್ಷಣಾ ಪಡೆ, ಫೈಟರ್ ಜೆಟ್ಗಳು, ಹಾಗೇನೆ ನ್ಯೂಕ್ಲಿಯರ್ ವೆಪನ್ಸ್, ನ್ಯೂಕ್ಲಿಯರ್ ಬಾಂಬ್ ಕೂಡ ಇರಬಹುದು ಅನ್ನುವಂಥ ಲೆಕ್ಕಾಚಾರಗಳಿದೆ. ಇವೆಲ್ಲವನ್ನ ಮೀರಿ ಕಿಡ್ನಾಪ್ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಇನ್ನು ನೆಕ್ಸ್ಟ್ ನೋಡಿ, ಇರಾನ್ನಲ್ಲಿ ದಿನಕ್ಕೂ ಅರಾಜಕತೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಇಂಟರ್ನೆಟ್ ಸ್ಥಗಿತಗೊಳಿಸಿದ್ರೂ ಕೂಡ ಉದ್ವಿಗ್ನತೆ ಅನ್ನುವಂಥದ್ದು ಅಲ್ಲಿ ನಿಲ್ತಾ ಇಲ್ಲ. ಓವೈಸಿ ಅಂತವ್ರು ಇದನ್ನ ಮಿಸ್ ಮಾಡದೆ ನೋಡಬೇಕು, ಕೇಳಬೇಕು. ಇರಾನ್ನಲ್ಲಿ ಯಾವ ಪರಿಸ್ಥಿತಿ ಇದೆ ಅನ್ನೋದರ ಅರಿವು ಅವ್ರಿಗಿರಬೇಕು. ಇರಾನ್ ಅಸ್ಥಿರತೆಯ ಹಿಂದೆ ಅಮೆರಿಕ ಕೈವಾಡದ ಆರೋಪ ಕೇಳಿ ಬರ್ತಾ ಇದೆ. ಇರಾನ್ ಅಪಾರ ತೈಲ ನಿಕ್ಷೇಪದ ಮೇಲೆ ಅಮೆರಿಕ ಕಣ್ಣಿರಿಸಿದೆ. ಖಮೇನಿಯ ವಿರುದ್ಧ ಜನರನ್ನ ಎತ್ತಿ ಕಟ್ಟೋದಕ್ಕೆ ಅಮೆರಿಕ ಸಂಚು ರೂಪಿಸಿದೆಯಂತೆ. ವೆನಿಜುವೆಲಾ ರೀತಿ ಇರಾನ್ ಕಬ್ಜಾ ಮಾಡೋದಕ್ಕೆ ಟ್ರಂಪ್ ಸ್ಕೆಚ್ ಹಾಕಿದಾರಂತೆ. ಅದಕ್ಕೋಸ್ಕರ ಈ ರೀತಿ ಷಡ್ಯಂತ್ರವನ್ನ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ. ಮಡುರೋನಂತೆ ಖಮೇನಿಯನ್ನು ಎತ್ಕೊಂಡು ಹೋಗೋದು. ಆದರೆ ವೆನಿಜುವೆಲಾದಷ್ಟು ಇರಾನ್ ದುರ್ಬಲ ದೇಶ ಅಲ್ಲ. ಖಮೇನಿ ಸುತ್ತಲೂ ಕೂಡ 7 ಸುತ್ತಿನ ಭದ್ರತಾ ಕೋಟೆ ಇದೆ. ರಷ್ಯಾದ $400 300 ವಾಯು ರಕ್ಷಣಾ ವ್ಯವಸ್ಥೆ, S-400 S-300 ವಾಯು ರಕ್ಷಣಾ ವ್ಯವಸ್ಥೆಯಲ್ಲಿ ಇದೆ. ಸುಖೋಯ್ 35 ಫೈಟರ್ ಜೆಟ್ಗಳು ಕೂಡ ಇರಾನ್ನಲ್ಲಿ ಇದೆ. ಅತ್ಯಂತ ನಿಖರ ಗುರಿ ತಲುಪುವಂತಹ ಖಂಡಾಂತರ ಕ್ಷಿಪಣಿಗಳು ಕೂಡ ಖಮೇನಿ ಬತ್ತಳಿಕೆಯಲ್ಲಿ ಇರುವಂಥದ್ದು. ಖಮೇನಿಗೆ ರೆವಲ್ಯೂಷನರಿ ಗಾರ್ಡ್ ಅನ್ನುವಂತಹ ಒಂದು ಪರಮನಿಷ್ಠ ಪಡೆಯ ಕಾವಲು ಕೂಡ ಇದೆ. ಅವೆಲ್ಲವನ್ನ ದಾಟ್ಕೊಂಡು ಹೋಗಬೇಕು. ಇರಾನ್ ಬಳಿ ಅಣು ಬಾಂಬ್ಗಳು ಕೂಡ ಇರಬಹುದು ಎನ್ನಲಾಗ್ತಾ ಇದೆ. ಈ ಎಲ್ಲ ಕಾರಣಗಳಿಂದಾಗಿ ಖಮೇನಿಯ ಕಿಡ್ನಾಪ್ ಮಾತು ಸುಲಭದ ಕೆಲಸವಂತೂ ಅಲ್ಲವೇ ಅಲ್ಲ. ಇವೆಲ್ಲವನ್ನು ದಾಟಿ, ಇವೆಲ್ಲವನ್ನು ಮೀರಿ ಖಮೇನಿಯನ್ನ ಕಿಡ್ನಾಪ್ ಮಾಡಬೇಕು ಅಮೆರಿಕ. ತನ್ನ ವಶಕ್ಕೆ ತಗೋಬೇಕು.
ಇನ್ ಕೇಸ್ ಖಮೇನಿಯನ್ನ ವಶಕ್ಕೆ ತಗೊಂಡ್ರೆ ಇರಾನ್ನಲ್ಲಿ ಏನೆಲ್ಲ ಆಗ್ಬಹುದು, ಇದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಫಸ್ಟ್ ಆಫ್ ಆಲ್, ಈಗ ನಾವು ಹೇಳ್ತಾ ಇದ್ವಲ್ಲ ಈ ಎಲ್ಲ ವಿಚಾರಗಳನ್ನ, S-300, S-400, ಹಾಗೇನೆ ಆತನ ಸುತ್ತ ಇರುವಂತಹ ಒಂದು ರಕ್ಷಣಾ ಪಡೆ, ಫೈಟರ್ ಜೆಟ್ಗಳು, ಹಾಗೇನೆ ನ್ಯೂಕ್ಲಿಯರ್ ವೆಪನ್ಸ್, ನ್ಯೂಕ್ಲಿಯರ್ ಬಾಂಬ್ ಕೂಡ ಇರಬಹುದು ಅನ್ನುವಂಥ ಲೆಕ್ಕಾಚಾರಗಳಿದೆ. ಇವೆಲ್ಲವನ್ನ ಮೀರಿ ಕಿಡ್ನಾಪ್ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಇನ್ನು ನೆಕ್ಸ್ಟ್